ಕೀರ್ತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಗ್ಯಾಕ್ಟಾಕ್ ಚಾಲೆಂಜ್ ವಿಡಿಯೋ ಮಾಡಿ ಅಂತ ಹೇಳಿದರು. ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿದ್ದಿಲ್ಲ. ನನಗೆ ಅದು ಏನು ಚಾಲೆಂಜು ಏನು ಅನ್ನೋದೇ ಗೊತ್ತಿರಲಿಲ್ಲ. ಹಾಗಾಗಿ ನಾವು ವಿಡಿಯೋ ಮಾಡಿರಲಿಲ್ಲ. ಇವತ್ತು ನಾನು ರಂಜಿತಾನ್ ಜೊತೆ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಗ್ಯಾಕ್ಟಾಕ್ ಚಾಲೆಂಜ್ ವಿಡಿಯೋದಲ್ಲಿ ಅವರು ಸಬ್ಸ್ಕ್ರೈಬರ್ಸ್ ಬಿಡ್ತಾರೆ, ಏನು ಗೆಸ್ ಮಾಡೋದು ಅಂತೇಳಿ ಸಬ್ಸ್ಕ್ರೈಬರ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್. ಸೊ ಇವಳು ಹೇಳೋದನ್ನು ನಾನು ಗೆಸ್ ಮಾಡ್ತೀನಿ. ನಾ ಗೆಸ್ ಮಾಡೋಕ್ಕಿಂತ ಮುಂಚೆ ನೀವು ಕಮೆಂಟ್ ಮಾಡಿ. 1 ನಿಮಿಷ ಟೈಮ್ ಇರುತ್ತಲ್ವಾ, ನೀವು ಗೆಸ್ ಮಾಡಿ ಅಷ್ಟರಲ್ಲೇ. ಆಮೇಲೆ ನಾನು ಹೇಳಿದಾಗ ಅವಳು ಗೆಸ್ ಮಾಡ್ತಾಳೆ, ಅದಕ್ಕಿಂತ ಮುಂಚೆ ನೀವು ಕಮೆಂಟ್ ಮಾಡ್ಬೋದು. ಈ ಥರ ಇದ್ದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ನಾನೊಬ್ಬಳೇ ಮಾಡಿ ಅದನ್ನು ಸಬ್ಸ್ಕ್ರೈಬರ್ಸಿಗೆ ಇದನ್ನು ಮಾಡೋಕ್ಕೆ ಬಿಟ್ಟಾಗ ಸ್ವಲ್ಪ ಬೋರ್ ಅನಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಸೊ ಇವಳು ದ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ ನಾನು ಗೆಸ್ ಮಾಡ್ತೀನಿ, ನಾನು ಮಾಡಿದಾಗ ಇವಳು ಗೆಸ್ ಮಾಡ್ತಾಳೆ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕ ತೆಗೆತದಿಲ್ಲ, ಫ್ಯಾನ್ ಆಫ್ ಮಾಡಿ, ವಾಯ್ಸ್ ಕೇಳಿಸಲ್ಲ ಕರೆಕ್ಟಾಗಿ. ಸೊ ಇದೊಂದು ಇದು ಖರ್ಚೀಫ್ ಅಲ್ಲ, ಸ್ವಲ್ಪ ಜಾಸ್ತಿ ದೊಡ್ಡ ಬಟ್ಟೆನೇ ತೊಗೊಂಡಿದ್ದೀನಿ. ಯಾಕಂದರೆ ಅದು ಅವಳು ಹೇಳಿದ್ದು ನನಗೆ ಸ್ಪಷ್ಟವಾಗಿ ಅರ್ಥ ಆಗಬಾರ್ದು. ಹಾಗಾಗಿ ಹೌದು, ಬೇಗ ಬಾ. ನೀನು ಹೇಳಿದ್ದು ನನಗೆ ಅರ್ಥ ಆಗಬಾರ್ದು. ನಿನ್ನ ಬಾಯಿಟ್ಕೋ. ಫಸ್ಟ್ ನಾನೇ ಅಲ್ಲ, ಸರಿ ಓಕೆ, ನಾನೇ ಫಸ್ಟ್ ಅಂತ ಅವಳಿಗೆ ನಾನು ಹೇಳಿದ್ ನೋಡಿ ಇದು ಮಾಡ್ತಿದ್ಯಾ. ಸೊ ಇದನ್ನು ನಾನು ಇವಾಗ ಇದನ್ನ ಬಾಯಲ್ಲಿ ಇಟ್ಕೊಂಡು ನಾನು ಏನಾದರೂ ಒಂದು ಸಾಂಗ್ ಆದರೂ ಅಥವಾ ಒಂದು ವರ್ಡ್ ಆದರೂ ಒಂದು ಊರಿನ ಹೆಸರಾದರೂ ಹೇಳ್ತೀನಿ, ಅದನ್ನು ಇವಳು ಗೆಸ್ ಮಾಡಬೇಕು. ಓಕೆ ಓಕೆ. ನಿನ್ನನ್ನು ನಾ ಮರೆ ಕರೆಕ್ಟ್ ಆಗೋದಿಲ್ಲ. ಒಟ್ಟು ಅದ್ರಾಗ ಐತಿ, ಅದೇ ಹಾಡ, ಅದು ಬೇರೆ. ಮತ್ತೆ ನಿನ್ನನ್ನು ನಾ ಮರೆತು ಬದುಕಿರಲಾರೆ. ಕರೆಕ್ಟ್. ಎಂದೆಂದು ನಿನ್ನನ್ನು ಮರೆತು. ಸೊ ಇನ್ನೊಂದು ಇವಾಗ ಅವಳು ಹೇಳ್ತಾಳೆ, ನಾನು ಗೆಸ್ ಮಾಡ್ತೀನಿ. ಗೆಸ್ ಮಾಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಎಷ್ಟು ಕರೆಕ್ಟಾಗಿ ಗೆಸ್ ಮಾಡತ್ತರ ಹೇಳಿದ್ ನೋಡು. 2000 years later. ಬೇರೆ ಬೇರೆ ಮಾಡೋಣ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ದಯವಿಟ್ಟು ಸ್ವಲ್ಪ ಅರ್ಥ ಆಗೋ ಲೆಕ್ಕಕ್ಕೆ ಯಾವ್ದು ಹೇಳ? ನಾನು ಹೇಳ್ಬೇಕ? ನನಗೆ ಅರ್ಥ ಆಗತ್ತಿಲ್ಲ. ನೀನ್ ಒಂಚೂರು ಮ್ಯೂಸಿಕ್ ಅರ್ಥ ಮಾಡೋದು, ಏನು ಹೇಳೋದು ಅರ್ಥನ ಆಗತ್ತಿಲ್ಲ. ಸ್ವಲ್ಪ ಚೆನ್ನಾಗಿ ಹೇಳು. ಅದು ಅರ್ಥ ಆಗಿಲ್ಲ. ಸೊ ನೆಕ್ಸ್ಟ್ ಇವಾಗ ನಾನು ಗೆಸ್ ಮಾಡ್ತೀನಿ. ಯಾಕೆ ಜನರೇ ರೀಲ್ಸ್ ಮಾಡೋರೆಲ್ಲ ಕೆಟ್ಟೋರಾಗ್ತಾರಾ? ರೀಲ್ಸ್ ಮಾಡೋರು ಯಾರು? ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ. ಅದು ಕರೆಕ್ಟಾ? ಕರೆಕ್ಟಾ? ಓಕೆ. ಸೊ ఇప్పుడు ನಾನು ನೆಕ್ಸ್ಟ್ ಈ ಸತಿ ನಾನು ಒಂದು ಡೈಲಾಗ್ ಹೇಳ್ತೇನೆ, ಅದು ಯಾವ್ದಂತ ಗೆಸ್ ಮಾಡು. ಇದು ಹಾಡಿಂದ ಮುಗಿತು, ಡೈಲಾಗಿಂದ ಹೇಳ್ತೇನೆ.
ಇದು ಒಂದು ಕ್ಲೂ ಕೊಡ್ತಾನೆ. ಇದು ಹರಿಪ್ರಿಯ ನೀನ್ ಬಾಳ ಇಷ್ಟ ಉಗ್ರಂ ಮೂವಿ ಇದು ಡೈಲಾಗ್, ಓಕೆನಾ? ಉಗ್ರಂ, ಹರಿಪ್ರಿಯ ಮತ್ತೆ ಶ್ರೀಮುರಳಿ ಸರ್. ಅದಕ್ಕೆ ನೀನು ಗೊತ್ತಾಗಲ್ಲ. ಹೇಳಿ ಇನ್ನೊಂದ್ಸತಿ. ಗೊತ್ತಾಗ್ಲಿಲ್ಲ, ಯಾವಾಗ್ಲೂ ಹಾಡು ಕೇಳ್ತಿರ್ತೀಯಲ್ಲ ಅದನ್ನ. ಗೊತ್ತಾಗ್ಲಿಲ್ಲ. Minutes later. ಹೇಳಕ್ಕೂ ಬರಲ್ಲ. 2000 years ಕಟ್ later. ಮಾಡೋದಲ್ಲ, ಎಡಿಟ್ ಮಾಡ್ತಾನೆ. ಹೇಳು. ಯಾರು? ಸೋನು. ಸೋನಲ್. ನೀ ಕರೆಕ್ಟ್ ಹೇಳಿ, ಬಟ್ ಅವರು ಇನ್ನೊಬ್ರು ನೋಡ್ಕೊಂಡು ಅದನ್ನ ಮಾಡಿರೋದು. ಯಾರು ಹೇಳೋರು? ಗೆಸ್ ಮಾಡಿ. ಅವರು ಕೊಡಗಿನವರು. ಕೊಡಗು. ಈಗ ಹೈದರಾಬಾದ್ನಾಗ ಅದೇನೆ ಅಂತ ಹೇಳಿದ್ರಲ್ಲ. ಈಗ ಕರ್ನಾಟಕದಲ್ಲಿದ್ದು ಈಗ ಹೈದರಾಬಾದ್ನಾಗ ಅದೇ ಅಂತ ಯಾರು ಹೇಳಿದ್ದು? ಎಷ್ಟು ಗೊತ್ತಿಲ್ಲ. ಕರ್ನಾಟಕ ಹೈದರಾಬಾದ್ ಅಂತ ಹೇಳ್ಯಾರ ಅಂತ ಹೇಳಿಲ್ಲ. ಮೊನ್ನೆ ಡಿಸ್ಕಷನ್ ಏನೋ ಮಾಡಾತಿದ್ವಲ್ಲಿ. ಯಾರ ಬಗ್ಗೆ ಹೇಳಿದ್ ನಾನು? ಇಷ್ಟೆಲ್ಲ ಹೇಳಿ ಇದು ಯಾವ ಚಾಲೆಂಜ್, CB ಚಾಲೆಂಜ್ ಎಲ್ಲ ನಾನೇ ಹೇಳ್ದಂಗ ಹೇಳಕ್ಕ ಹೋಗ್ಲಿ. ಗೊತ್ತಾದ್ ಬಿಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೆಸರು ಗೊತ್ತಾಗ್ತಿಲ್ಲ. ಯಾವ ಫಿಲಿಮ್? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವ್ರಕ್ಕ ಯಾವ್ದ್ರ ಒಂದು ಫಿಲಿಮ್? 3 hours later. Can you move it along? I'm all out of time cards. ಒಂದ್ ಹಾಡ್ ನೆನಪಾಗ್ತಿಲ್ಲ ನಂದೇನ. ಈ ಟೋಟಲ್ ಮೈಂಡ್ ಎಲ್ಲ ಹೋಗ್ಬಿಟ್ಟೆ. ದಿನ 108 ರೀಲ್ಸ್ ನೋಡ್ತಾನೆ. ದಿನ ಕಣ್ಣು ನುಯ್ಯಬಿಡ. ಸುಮ್ ನೋಡ್ತೇವೆ. ಇಷ್ಟು ಪರ್ಫೆಕ್ಟ್ ಆಗಿ ಹೇಳಕತ್ತೆ. ನಾನು ಕೇಳಕ್ಕೆ ಅರ್ಥ ಆಗತ್ತಿಲ್ಲ. ಸಲುತ್ತಿಲ್ಲವೇ. ಕರೆಕ್ಟ್. ನೆಕ್ಸ್ಟ್ ನೀ ಹೇಳಿ ಬೇಡ. ಹೋಗುಮೆ ಹೋಗು. ಕಿರತಕ ಸಾಂಗ್ ಒಳಗೈತದ. ಮತ್ತೇರು ಗುಂಗೆ ಮನಸ್ಸು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಳಿಗೆ ಸ್ವಲ್ಪ ಜಾಸ್ತಿ TV ನೋಡಲ್ಲ. ಇದು ಹೆಂಗಂದರೆ ಅವಳಿಗೆ ಅಷ್ಟು ಹಾಡು ಬಗ್ಗೆ ಆಗಲಿ, ಈಗ ಸ್ವಲ್ಪ ರೀಲ್ಸಲ್ಲಿ ನೋಡ್ತಾಳೆ, ಬಟ್ ಜಾಸ್ತಿ TV ನೋಡದೇ ಇರೋದಕ್ಕೆ ಅವಳಿಗಷ್ಟು ಹಾಡಿನ ಬಗ್ಗೆ ಗೊತ್ತಿಲ್ಲ. ಸೊ ಈಗ ಸದ್ಯಕ್ಕೆ ಈ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಸಂಬಂಧ ಈ ಸಣ್ಣ ವಿಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಬೇಜಾರಾಗಬೇಡಿ. ಆ್ಯಂಡ್ ನಾವು ಸ್ವಲ್ಪ ಇದ್ರ ಬಗ್ಗೆ ಒಂಚೂರು ವಿಡಿಯೋ ನೋಡಿಕೊಂಡು ಇನ್ನೊಂದು ವಾರ ಬಿಟ್ಟು. ಸೊ ನಮಗೆ ಅಂದರೆ ಚಾಲೆಂಜ್ ಬಗ್ಗೆ ಅಷ್ಟು ಅರಿವೇ ಇಲ್ಲ. ಇದು ಹೆಂಗೆ ಮಾಡ್ಬೇಕನ್ನೋದು ಗೊತ್ತಿಲ್ಲ. ನಾನು ಒಂದು 2-3 ವಿಡಿಯೋ ನೋಡಿದ್ದೆ, ನನಗೆ ಅರ್ಥ ಆಗಿದ್ದಂಗೆ ಈಗ ನಾನು ಮಾಡಿದ್ದೀನಿ. ದಯವಿಟ್ಟು ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದಕ್ಕಿಂತ ಚೆನ್ನಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಟಾಟಾ.